ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್ ಆ್ಯಂಡ್ ಕೋಚ್, ಸ್ಪಿರಿಚುವಲ್ ಹೀಲರ್. ಓಕೆ, ಇವತ್ತು ನೋ ಟಾಪಿಕ್ ಏನೂ ಇಲ್ಲ. ಜಸ್ಟ್ ಯೂನಿವರ್ಸ್ ನಿಮಗಾಗಿ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ಅಂತ ನಾವು ಕೂಡ ಇವಾಗ ನೋಡೋಣ. ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಹಾಗೆಯೇ ನೀವು ಏನು ಚಾಲೆಂಜಸ್ನ ಫೇಸ್ ಮಾಡ್ತಾಯಿದ್ದೀರಾ ನಿಮ್ಮ ಲೈಫಲ್ಲಿ, ಓಕೆ, ಅದನ್ನು ನೀವು ಯೂನಿವರ್ಸ್ ಹತ್ರ ಹೇಳ್ಕೊಬೋದು, ನಿಮ್ಮ ಏಂಜಲ್ಸ್ ಹತ್ರ ಅಥವಾ ನಿಮ್ಮ ಇಷ್ಟ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೋದು. ಓಕೆ, ಅವಸರ ಮಾಡಬೇಡಿ, ಅವಸರವೇ ಅಪಘಾತಕ್ಕೆ ಕಾರಣ. ಓಕೆ, ಟ್ರಾವೆಲ್ ಮಾಡುವಾಗಾಗಿರ್ಬೋದು, ರೈಡ್ ಮಾಡುವಾಗಾಗಿರ್ಬೋದು, ಡ್ರೈವಿಂಗ್ ಮಾಡುವಾಗಾಗಿರ್ಬೋದು, ಹುಷಾರಾಗಿರಿ. ಹಾಗೆಯೇ ಲೈಫಲ್ಲಿ ಕೂಡ ಲೈಫ್ದು ಒಂದು ಜರ್ನಿ ಇದ್ದಾಗೇ ಆ ಜರ್ನಿ ಕೂಡ ನೀವು ಸೇಫಾಗಿ ತಗೊಂಡು ಹೋಗಬೇಕು ಅನ್ನೋದು ಯೂನಿವರ್ಸ್ ಗೈಡೆನ್ಸ್ ಇದೆ. ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ, ಬಟ್ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಜಗ್ಲಿಂಗ್ ಆಗ್ತಾಯಿದೆ, ಲೈಫ್, ಕೆರಿಯರ್, ಫೈನಾನ್ಷಿಯಲ್ ಜಗ್ಲಿಂಗ್, ರಿಲೇಷನ್ಶಿಪ್ ಜಗ್ಲಿಂಗ್, ಮ್ಯಾರೇಜಲ್ಲಿ ಜಗ್ಲಿಂಗ್. ಓಕೆ, ನೀವು ಕೆಲಸ ಮಾಡ್ತಿರ್ತಕ್ಕಂಥ ವರ್ಕ್ ಪ್ಲೇಸಲ್ಲಿ ಜಗ್ಲಿಂಗ್. ಓಕೆ, ಇನ್ನರ್ ಪೀಸ್, ಮೆಂಟಲ್ ಹೆಲ್ತ್ ಕಡೆ ಜಗ್ಲಿಂಗ್. ಓಕೆ, ಸಮಥಿಂಗ್ ನೀವು ಒಂದು ನ್ಯೂಸ್ ಕೇಳೋಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಅಥವಾ ಯಾರ್ದೋ ಕಾಲ್ ಅಥವಾ ಮೆಸೇಜಿಗೋಸ್ಕರ ಕಾಯ್ತಾ ಇದ್ದೀರಾ, ಯಾವುದೋ ಒಂದು ರೆಸ್ಪಾನ್ಸ್ಗೋಸ್ಕರ ಅಥವಾ ರಿಪ್ಲೈಗೋಸ್ಕರ ಕಾಯ್ತಾ ಇರೋದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೆಲವೊಂದು ಆಪರ್ಚುನಿಟೀಸ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಓಕೆ, ನಿಮಗೆ ಕೆಲವೊಂದು ಆಫರ್ ಬಂದಿತ್ತು, ಆ ಆಫರ್ನ ಮಿಸ್ ಮಾಡಿಕೊಂಡು ಕೂತ್ಬಿಟ್ಟಿದ್ದೀರಾ. ಆ ಕಾರಣದಿಂದ ನಿಮಗೆ ಮೆಂಟಲಿ ಇಶ್ಯೂಸ್ ಆಗ್ತಾಯಿದೆ. ನಾನು ತಪ್ಪು ಮಾಡಿಬಿಟ್ನಾ, ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡೋದನ್ನ, ಎಸ್, ಓಕೆ, ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡೋದನ್ನ, ಅಥವಾ ನಾನು ಅದನ್ನು ಬಿಟ್ಟಿದ್ದು ತಪ್ಪಾಯಿತಾ, ನಾನು ಅದನ್ನು ಕಳ್ಕೊಂಡು ತಪ್ಪು ಮಾಡ್ತಾ ಇದ್ದೀನಾ ಅಂತ ನೀವು ಮೆಂಟಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ತುಂಬ ಯೋಚಿಸ್ತಾ ಇದ್ದೀರಾ, ತುಂಬ ಡೀಪ್ ಥಿಂಕ್ ಮಾಡ್ತಾ ಇದ್ದೀರಾ, ಡೀಪ್. ಓಕೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಿದೆ. ಒಂದೇ ವಿಚಾರ ನಾನಾ ಥರನ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಆಗ್ತಾಯಿಲ್ಲ. ತುಂಬಾ ಬ್ಲಾಕೇಜಸ್ ಇದೆ. ಓಕೆ, ಕಾಣಿಸ್ತಾ ಇದೆಯಾ ಕಾರ್ಡಲ್ಲಿ? ತುಂಬ ಕಪ್ಪು 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 ಕಾಣಿಸ್ತಾ ಇದ್ದೀರಾ. ಸೊ ಇದರ ಅರ್ಥ ನೀವು ಮೆಂಟಲಿ ಕುಗ್ತಾ ಇದ್ದೀರಾ, ಎಮೋಷ್ನಲಿ ಕುಗ್ತಾ ಇದ್ದೀರಾ, ಸ್ಟಕ್ ಆಗ್ತಾ ಇದ್ದೀರಾ. ಓಕೆ, ಒಂದು ಸ್ಟೆಬಿಲಿಟಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ. ಅದು ಒಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರ್ಬೋದು, ಅಥವಾ ಫ್ಯಾಮಿಲಿ ಸ್ಟೆಬಿಲಿಟಿ ಇರ್ಬೋದು, ಅಥವಾ ಮೆಂಟಲ್ ಸ್ಟೆಬಿಲಿಟಿ ಇರ್ಬೋದು, ಅಥವಾ ಎಮೋಷ್ನಲ್ ಸ್ಟೆಬಿಲಿಟಿ ಇರ್ಬೋದು. ಓಕೆ, ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಕೆರಿಯರಲ್ಲಿ ಸ್ಟೆಬಿಲಿಟಿ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಮಕ್ಕಳ ಸ್ಟೆಬಿಲಿಟಿಗೋಸ್ಕರ ಯೋಚನೆ ಮಾಡ್ತಾ ಇದ್ದೀರಾ. ಅಲ್ಲೆಲ್ಲೋ ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಸೊ ಮಕ್ಕಳ ಜೀವನ ಮಕ್ಕಳದು. ಓಕೆ, ನಿಮ್ಮ ಪೂರ್ವಜರು ಈ ಭೂಮಿ ಮೇಲೆ ಹುಟ್ಟಿ ಹೋಗಿದ್ದಾರೆ, ನಿಮ್ಮ ತಂದೆ ತಾಯಿಗಳು ಈ ಭೂಮಿ ಮೇಲೆ ಹುಟ್ಟಿ ಹೋಗಿದ್ದಾರೆ, ಅಥವಾ ಭೂಮಿ ಮೇಲೆ ಇರ್ಬೋದು. ಓಕೆ, ಅವರು ಅವ್ರದ್ದೇ ಆಗಿದ್ದಂತಹ ಲೈಫನ್ನು ಲೀಡ್ ಮಾಡಿದ್ರು, ನೀವು ನಿಮ್ಮದೇ ಆಗಿರ್ತಕ್ಕಂಥ ಲೈಫನ್ನು ಲೀಡ್ ಮಾಡಿದ್ರಿ. ನಿಮ್ಮ ಮಕ್ಕಳು ಅವ್ರಿಗೆ ಆಗಿರ್ತಕ್ಕಂಥ ಲೈಫ್ ಇದೆ, ಅವ್ರು ಲೀಡ್ ಮಾಡ್ತಾರೆ. ಓಕೆ, ಸೊ ಅವರು ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಬಿಡಿ. ಓಕೆ, ತಡೆಯೋಕ್ಕೆ ಹೋಗ್ಬಿಡಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಿ, ಮಕ್ಕಳು ಬೀಳ್ತಾರೆ ಅಂತೇಳಿ ಬೀಳ್ಬೇಡ ಓಡಬೇಡ ಅಂತೀರಿ, ಬಟ್ ಅವ್ರು ಬೀಳಲೇಬೇಕು, ಮಂಡಿ ಗಾಯ ಆಗಲೇಬೇಕು. ಆವಾಗೇ ಅವರಿಗೆ ಅರ್ಥ ಆಗುತ್ತೆ, ನಾನು ಓಡೋದ್ರೆ ಬೀಳ್ತೀನಿ. ಓಕೆ, ಓಡೋದ್ರೆ ಬೀಳ್ತೀನಿ. ಸೊ ನಾನು ಇನ್ಮೇಲೆ ನಿಧಾನಕ್ಕೆ ಓಡಾಡಬೇಕು, ಅಥವಾ ನಿಧಾನಕ್ಕೆ ಆಟ ಆಡಬೇಕು. ಈ ಥರ ಡೇ ಬೈ ಡೇ ಪಾಠ ಕಲಿತಾರೆ ಅವ್ರ ಲೈಫಲ್ಲಿ. ಹಾಗೇ ಮಕ್ಕಳನ್ನ ಅವ್ರ ಪಾಡಿಗೆ ಅವರಿಗೆ ಬೆಳೆಯೋಕ್ಕೆ ಬಿಡಿ. ಓಕೆ, ತುಂಬ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನೀವು ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡ್ತಾಯಿದ್ದೀರಿ. ಎಸ್ಪೆಷಲಿ ಇಲ್ಲಿ ನನಗೆ ಮದರ್ ಎನರ್ಜಿ ಕಾಣ್ತಾ ಇದೆ. ನೀವು ತುಂಬ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ, ಅಥವಾ ನಿಮ್ಮ ಮಗ ಅಥವಾ ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ, ಅವರ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ. ಸೊ ಅಫರ್ಮೇಷನ್ ಹೇಳಿ, ನನ್ನ ಮಗ ಆರೋಗ್ಯವಾಗಿದ್ದಾನೆ, ಹೇ ಯೂನಿವರ್ಸ್ ಥ್ಯಾಂಕ್ ಯು. ನನ್ನ ಮಗಳು ಆರೋಗ್ಯವಾಗಿದ್ದಾಳೆ, ಹೇ ಯೂನಿವರ್ಸ್ ಥ್ಯಾಂಕ್ ಯು. ನನ್ನ ಮಗಳ ಅಥವಾ ಮಗನ ಜೀವನ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ, ಹೇ ಯೂನಿವರ್ಸ್ ಥ್ಯಾಂಕ್ ಯು. ಆಕೆ ಅಥವಾ ಅವನು ಒಳ್ಳೆ ರೀತಿಯಲ್ಲಿ ಓದ್ತಾ ಇದ್ದಾರೆ, ಅವರಿಗೆ ಅರ್ಥ ಆಗ್ತಾಯಿದೆ, ಪಾಠ ಅರ್ಥ ಆಗ್ತಾಯಿದೆ, ಸಮಾಜದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಓಕೆ, ಅವರು ಎಲ್ಲದರಲ್ಲೂ ಚುರುಕಾಗಿದ್ದಾರೆ. ಈ ಥರ ಒಳ್ಳೆ ಅಫರ್ಮೇಷನ್ನ ಹೇಳ್ತಾ ನೀವು ಅವ್ರಿಗೆ ಬ್ಲೆಸ್ಸಿಂಗ್ಸ್ ಮಾಡಿ. ಆವಾಗ ನಿಮ್ಮ ಮಕ್ಕಳು ಸರಿಯಾಗಿ ಹೋಗ್ತಾರೆ. ಇಲ್ಲದಿದ್ದರೆ ನೀವು ಹಿಂಗೆ ಸ್ಟಕ್ ಆಗ್ತೀರಾ. ನೀವು ಸ್ಟಕ್ ಆಗೋದ್ರ ಜೊತೆಗೆ ನಿಮ್ಮ ಮಕ್ಕಳಿಗೂ ಆಟೋಮೆಟಿಕ್ ಆ ಎನರ್ಜಿ ಕನೆಕ್ಷನ್ ಆಗುತ್ತೆ. ಯಾಕಂದರೆ ಕಾರ್ಡ್ ಇದೆ, ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವೆ ಒಂದು ಬಳ್ಳಿಯ ಎನರ್ಜಿ ಇದೆ ಅಲ್ವಾ, ಕರುಳು ಬಳ್ಳಿ ಸಂಬಂಧ ಇದೆ. ಸೊ ಏನಾಗುತ್ತೆ, ನೀವು ಹೆಂಗೆ ಯೋಚನೆ ಮಾಡ್ತೀರೋ ನಿಮ್ಮ ಇಂಪ್ಯಾಕ್ಟ್ ನಿಮ್ಮ ಮಕ್ಕಳ ಮೇಲೆ ಬೀಳುತ್ತೆ. ಓಕೆ, ಅವರ ಮಾನಸಿಕ ಮತ್ತು ಭಾವನಾತ್ಮಕ ಓಕೆ ಫೀಲಿಂಗ್ಸ್ ವೈಸ್ನು ಓಕೆ
ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಅವ್ರ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ. ಓಕೆ, ಯೂನಿವರ್ಸ್ ನನ್ನನ್ನು ಇಲ್ಲಿವರೆಗೂ ಸಾಕಿದ್ದಾರೆ. ಸೊ ಹೆಂಗೋ ನಾನು ಬದುಕೊಂಡು ಹೆಂಗೋ ಚಾಲೆಂಜಸ್ನ ಫೇಸ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ಸೊ ಮಕ್ಕಳ ಜೀವನದಲ್ಲೂ ಚಾಲೆಂಜಸ್ ಬರಲೇಬೇಕು. ಓಕೆ ನೀವು ಮಾತ್ರ ಸುಖವಾಗಿದ್ದು ನೀವು ಕಷ್ಟ ಅನುಭವಿಸಿದ ತಕ್ಷಣ ನಿಮ್ಮ ಮಕ್ಕಳು ಸುಖವಾಗಿರಬೇಕು ಅಂತ ನೀವು ಎಷ್ಟೇ ಅಂದ್ರೂ ಪ್ರಯತ್ನ ಮಾಡಿದ್ರೂ ಆಗಲ್ಲ. ಯಾಕಂದರೆ ಡೆಸ್ಟಿನಿ ಅವ್ರದ್ದು ಏನೋ ಒಂದು ಕರ್ಮಫಲ ಇರುತ್ತೆ. ಆ ಕರ್ಮಫಲನ ಅವ್ರು ಫೇಸ್ ಮಾಡಲೇಬೇಕಾಗುತ್ತೆ. ಆ ಚಾಲೆಂಜಸ್ನ ಅವ್ರು ಫೇಸ್ ಮಾಡೋಕ್ಕಾಗತ್ತೆ. ಅವರಿಗೆ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಬಿಡಿ ಅಂತೇಳಿ ಇಲ್ಲಿ ಡಿವೈನ್ ಗೈಡೆನ್ಸ್ ಇದೆ. ಹಾಗೆಯೇ ಕೆಲವ್ರ ಮನೆಯಲ್ಲಿ ರಿಲೇಷನ್ಶಿಪ್ ವೈಸು ಸ್ಟ್ರಗಲ್ ಆಗ್ತಾಯಿದೆ. ಎರಡೂ ಕಾರ್ಡ್ ಒಟ್ಟಿಗೆ ಬಂತು. ಫ್ಯಾಮಿಲಿಯಲ್ಲಿ ಸ್ಟ್ರಗಲ್. ತಂದೆ ತಾಯಿಗಳ ಜಗಳಗಳಿಂದಾಗಿ ಮಕ್ಕಳು ಸಫರ್ ಪಡ್ತಾ ಇದ್ದಾರೆ. ನೀವು ಗಂಡ ಹೆಂಡತಿ ಸಂಬಂಧ ಸರಿ ಇಲ್ಲ ಕಾರಣದಿಂದಾಗಿ ನಿಮ್ಮ ಒಂದು ಫ್ಯಾಮಿಲಿ ಲೈಫ್ ಏನಿದೆ ಡಿಸ್ಟರ್ಬ್ ಆಗಿದೆ. ಥರ್ಡ್ ಪಾರ್ಟಿ ಸೀನಿಯರನ್ನು ನಡೆದಿರ್ಬೋದು. ಒಟ್ಟಿನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀರಾ ಫ್ಯಾಮಿಲಿ ವೈಸು. ಸೊ ಅದನ್ನು ಹ್ಯಾಪಿ ಮಾಡೋಕ್ಕೆ ಏನು ಮಾಡಬೇಕು? ಮೆಂಟಲ್ ಚೇಂಜ್ ಮಾಡ್ಕೋಬೇಕು, ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಕೊರತೆ ಏನಿದ್ದಾವೆ ಅಥವಾ ನ್ಯೂನತೆಗಳೇನಿದ್ದಾವೆ ಅದನ್ನು ಸರಿಪಡಿಸ್ಕೊಳ್ಳಿ. ಯಾವಾಗಲೂ ನಿಮ್ಮ ಅಪೋಸಿಟೇ ರಾಂಗ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೀವು ಕೂಡ ರಾಂಗ್ ಆಗಿರ್ಬೋದು. ಸೊ ಅಥವಾ ನಿಮ್ಮ ಅಪೋಸಿಟೇ ರಾಂಗ್ ಇರ್ಬೋದು, ನೀವು ಸರಿ ಇರ್ಬೋದು. ಏನೇ ಆಗಿರಲಿ, ನೀವೇ ನಿಮ್ಮ ಮಕ್ಕಳಿಗೋಸ್ಕರ ಮತ್ತು ಫ್ಯಾಮಿಲಿ ಚೆನ್ನಾಗಿರೋಕ್ಕೋಸ್ಕರ, ಬಾಂಡಿಂಗ್ ಚೆನ್ನಾಗಿರೋಕ್ಕೋಸ್ಕರ ಅಫರ್ಮೇಷನ್ ಹೇಳ್ಕೊಳ್ಳಿ. ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಹೇ ಯೂನಿವರ್ಸ್, ಥ್ಯಾಂಕ್ ಯು. ಹಾಗೆಯೇ ರೋಸ್ ಕಾರ್ಡ್ಸ್ ಯೂಸ್ ಮಾಡಿ. ಫ್ಯಾಮಿಲಿ ಚೆನ್ನಾಗಿರೋಕ್ಕೆ ನೀವು ಯಂತ್ರಗಳ ತಾಯ್ತಗಳನ್ನೇನಾದ್ರು ಯೂಸ್ ಮಾಡ್ತೀರಾ ಅಂತಂದರೆ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದಲ್ಲಿ ಇರೋಂತಹ ವ್ಯಕ್ತಿಗಳ ಹತ್ರ, ಅಥವಾ ನೀವು ನಮ್ಮ ಹತ್ರ ಮಾಡಿಸ್ತೀನಿ ಅಂತಂದ್ರೂ ಅಥವಾ ಹೀಲಿಂಗ್ ಮಾಡಿಸ್ಕೊಳ್ಳಿ. ಪ್ರೊಟೆಕ್ಷನ್ ತೊಗೊಳ್ಳಿ, ಫ್ಯಾಮಿಲಿ ಪ್ರೊಟೆಕ್ಷನ್ ತೊಗೊಳ್ಳಿ. ಯಾರೋ ಬೇರೆಯವರು ನಿಮ್ಮ ಖುಷಿಯಾಗಿರೋ ಫ್ಯಾಮಿಲಿನ ನೋಡೋಕ್ಕಾಗ್ತಾಯಿಲ್ಲ, ನಿಮ್ಮ ಖುಷಿಯನ್ನು ತಡೆಯೋಕ್ಕಾಗ್ತಾಯಿಲ್ಲ, ನಿಮ್ಮ ಮಕ್ಕಳ ಖುಷಿಯನ್ನು ತಡೆಯೋಕ್ಕಾಗ್ತಾಯಿಲ್ಲ, ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಖುಷಿಯನ್ನು ತಡೆಯೋಕ್ಕಾಗ್ತಾಯಿಲ್ಲ. ಈ ಕಾರಣದಿಂದ ಬೇರೆ ಯಾರೋ ಏನನ್ನು ನೆಗೆಟಿವ್ ಎನರ್ಜಿನ ಸೆಂಡ್ ಮಾಡ್ತಾ ಇರ್ಬೋದು, ನೆಗೆಟಿವ್ ಅಫರ್ಮೇಷನನ್ನು ಸೆಂಡ್ ಮಾಡ್ತಾ ಇರ್ಬೋದು. ಹೊಟ್ಟೆ ಉರಿ. ಬೆಂಕಿ ಕಾಣ್ತಾ ಇದೆ ಅಲ್ವಾ? ಹೊಟ್ಟೆ ಉರಿ ಪಡ್ತಾ ಇರ್ಬೋದು. ನಿಮ್ಮ ಫ್ಯಾಮಿಲಿಲಿ ಜಗಳ ಆಗೋವಾಗ ಯಾರೋ ಒಬ್ಬರು ನಂದೇನು ತಪ್ಪಿಲ್ಲ, ಇವ್ರದೇ ತಪ್ಪು ಅಂತ ಬ್ಲೇಮ್ ಮಾಡೋದು ಒಬ್ರಿಗೊಬ್ರು. ಸೊ ಕ್ಷಮಾ ಪ್ರಾರ್ಥನೆ ಕೇಳಿ, ಹೋಪನೋಪನ ಮೆಡಿಟೇಷನ್ ಮಾಡಿ. ಏನೇ ನಿಮ್ಮ ಲೈಫಲ್ಲಿ ಫ್ಯಾಮಿಲಿ ಇಶ್ಯೂಸ್ ಆಗ್ತಾಯಿದ್ರು ಅದು ಕೂಡ ಪೂರ್ವಜನ್ಮದ ಕರ್ಮ ಇರುತ್ತೆ. ಸೊ ನೋಡಿ, ಇಲ್ಲಿ ಫ್ಯಾಮಿಲಿ ಜಗ್ಲಿಂಗು ಇದೆ, ಫೈನಾನ್ಷಿಯಲ್ ಜಗ್ಲಿಂಗ್ ಇದೆ, ಕೆರಿಯರ್ ವೈಸ್ ಜಗ್ಲಿಂಗ್ ಇದೆ, ನೀವು ವರ್ಕ್ ಪ್ಲೇಸಲ್ಲಿ ಜಗ್ಲಿಂಗ್ ಇದೆ, ಮನೆಯಲ್ಲಿ ಜಗ್ಲಿಂಗ್ ಇದೆ. ಸೊ ನೀವು ಬಯಸ್ತಾ ಇರೋದೇನು? ಒಂದು ಹ್ಯಾಪಿ ಎನರ್ಜಿ. ಕಂಪ್ಲೀಟ್ ಲವ್ ಎನರ್ಜಿನ ಬಯಸ್ತಾ ಇದ್ದೀರಾ. ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಅದೇ ಇದೆ, ಬಟ್ ಆ್ಯಕ್ಷನ್ ಅದು ಆಗ್ತಾ ಇಲ್ಲ. ಎಲ್ಲರೂ ಪ್ರೀತಿಸೋ ಮನೋಭಾವ ನಿಮ್ಮೊಳಗೆ ಬರಬೇಕು. ಎಲ್ಲರೂ ಪ್ರೀತಿಸಿ, ಎಲ್ಲರೂ ಕೇರ್ ಮಾಡಿ, ಅದ್ರ ಜೊತೆಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮನ್ನು ಕೇರ್ ಮಾಡಿ. ಅವ್ರವ್ರ ಲೈಫಲ್ಲಿ ಏನೋ ಒಂದು ಜಗ್ಲಿಂಗ್ ಆಗ್ತಾಯಿದೆ ಅಂತಂದಾಗ ಅದನ್ನು ಆಗಕ್ಕೆ ಬಿಡಿ. ಪ್ರತಿಯೊಬ್ಬರ ಲೈಫಲ್ಲೂ ಚಾಲೆಂಜಸ್ ಬಂದೇ ಬರುತ್ತೆ. ಆ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಅವ್ರಿಗೆ ಬಿಡಿ. ನೀವು ಒಂದು ಸ್ಟ್ರಾಂಗ್ ಪರ್ಸನಾಲಿಟಿಯನ್ನು ಹೊಂದಿದ್ದೀರಿ. ಸ್ಟ್ರಾಂಗ್ ಪರ್ಸನಾಲಿಟಿ ಹೊಂದಿದ್ದೀರಿ. ಎಲ್ಲ ನಿಮ್ಮ ಕಂಟ್ರೋಲಲ್ಲೇ ಇರಬೇಕು ಅಂತಂದರೂ ಆಗಲ್ಲ. ಯಾಕಂದರೆ ಎಲ್ಲ ವಿಚಾರವೂ ನಿಮ್ಮ ಕಂಟ್ರೋಲಲ್ಲಿರಲ್ಲ, ಡಿವೈನ್ ಕಂಟ್ರೋಲಲ್ಲಿರುತ್ತೆ. ದೈವಿಕ ಶಕ್ತಿಯ ಕಂಟ್ರೋಲಲ್ಲಿರುತ್ತೆ. ಸೊ ಹಾಗಾಗಿ ದೇವರು ಅವರನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಚಾಲೆಂಜಸ್ ಬರ್ತಾಯಿದೆ ಅಂದರೆ ಬಹುಶಃ ದೇವರೇ ಕೊಟ್ಟಿರ್ತಾರೆ. ಆ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಬಿಟ್ಬಿಡಿ. ಹ್ಯಾಪಿನೆಸ್ ಎನರ್ಜಿ ನೀವು ಬಯಸ್ತಾ ಇದ್ದೀರಾ. ಸೊ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಿ. ಸೊ ನೀವೊಬ್ಬರೇ ಜಗ್ಲಿಂಗ್ ಮಾಡ್ತಾಯಿದ್ದೀರಾ. ಫ್ಯಾಮಿಲಿದು ಎಲ್ಲ ಟೆನ್ಷನ್ ನೀವೇ ತೊಗೊಂಡಿದ್ದೀರಾ. ನೀವೇ ನಿಮ್ಮ ಫ್ಯಾಮಿಲಿಯಲ್ಲಿ ಹೆಡ್ ಇರ್ಬೋದು. ಅಥವಾ ಎಲ್ಲ ತಲೆ ಬಿಸಿ ನಿಮ್ಮ ತಲೆಯಲ್ಲೇ ತಂದ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ಕ್ರೌನ್ ಚಕ್ರ ವೀಕ್ ಆಗ್ತಾಯಿದೆ. ಕ್ರೌನ್ ಚಕ್ರ ಮೆಡಿಟೇಷನ್ ಮಾಡಿ, ಹೀಲಿಂಗ್ ಮಾಡಿ. ಲೈಫ್ ಹೇಗೆ ಹೋಗುತ್ತೋ ಹಾಗೆ ಹೋಗೋಕ್ಕೆ ಬಿಡಿ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ನೀವು ಪವರ್ಫುಲ್. ನೀವು ಪವರ್ಫುಲ್ ಅನ್ನೋದನ್ನು ತೋರಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನೀವೇ ಶಕ್ತಿಶಾಲಿ, ನೀವಿಲ್ಲದೆ ಹೋದರೆ ಏನೂ ನಡೆಯಲ್ಲ ಅನ್ನೋ ಭ್ರಮೆಯಲ್ಲಿ ಇರೋಕ್ಕೋಗ್ಬಿಡಿ. ಇದು ನಿಮ್ಮ ನೆಗೆಟಿವ್ ಸೈಕಲ್ ನಡೀತಾ ಇದೆ, ನಿಮ್ಮ ತಲೆಯಲ್ಲಿ ನಡೀತಾ ಇರೋ ನೆಗೆಟಿವ್ ಸೈಕಲ್. ಸೊ ಅದನ್ನು ಹೊರಗಡೆ ಹಾಕಿ. ನೀವಿಲ್ಲ ಅಂದ್ರೂ ಈ ಜಗತ್ತು ನಡೆಯುತ್ತೆ ಅನ್ನೋದನ್ನು ನೀವು ತಗೊಂಬನ್ನಿ. ಗ್ರೌಂಡೆಡ್ ಆಗಿ, ಪೀಸ್ಫುಲ್ಲಾಗಿರಿ. ಸ್ಟ್ರೆಂತ್ ಪವರ್ ನಿಮ್ಮ ಒಳಗಿರಲಿ.
ಓಕೆ, ಡಿವೈನ್ ಪವರನ್ನು ತಗೊಳ್ಳಿ. ಡಿವೈನ್ ಪವರಿಂದ ನಿಮ್ಮ ಒಂದು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನೀವು ಫೇಸ್ ಮಾಡುವಂತಹ ಎಲ್ಲ ಚಾಲೆಂಜಸ್ನ ಹೀಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಸೊ ಡೇ ಬೈ ಡೇ ಗ್ರೋತ್ ಆಗ್ತಾ ಹೋಗುತ್ತೆ. ಓಕೆ, ಹಾಗೆಯೇ ಕನ್ನಿಂಗ್ ಎನರ್ಜಿಗೆ ಬರಬಾರ್ದು. ಓಕೆ, ಜೊತೆಗೆ ಹಂಚಿ ತಿನ್ಕೊಳ್ಳುವಂತಹ ಬುದ್ಧಿ ಇರಬೇಕು. ಕನ್ನಿಂಗ್ ಎನರ್ಜಿ ತುಂಬ ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಸೆಲ್ಫಿಶ್ ಎನರ್ಜಿ ಕಾಣಿಸ್ತಾ ಇದೆ. ಸೆಲ್ಫಿಶ್ ಎನರ್ಜಿಗೆ ಬರಬೇಡಿ. ಓಕೆ, ಡಿವೈನ್ ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ. ಓಕೆ, ಡಿವೈನ್ ನಿಮಗೆ ಗೈಡ್ ಮಾಡ್ತಾ ಇದ್ರೆ ನೀನು ಸೆಲ್ಫಿಶ್ ಆಗ್ತಾ ಇದೆಯಾ, ತುಂಬ ಕನ್ನಿಂಗ್ ಎನರ್ಜಿಯಲ್ಲಿ ಬರ್ತಾ ಇದೆಯಾ, ದುರಾಸೆ ಮಾಡ್ತಾ ಇದೆಯಾ, ಮಾಡಬೇಡ, ದುರಾಸೆ ಮಾಡಬೇಡ. ಓಕೆ, ಸೆಲ್ಫಿಶ್ ಎನರ್ಜಿಗೆ ಬರಬೇಡ, ನೀನು ತುಂಬ ಸ್ಟ್ರಗಲ್ ಫೇಸ್ ಮಾಡಬೇಕಾಗತ್ತೆ ಅಂತ ಡಿವೈನ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಯಾವುದೇ ಕಮ್ಯುನಿಟಿದ ಪರ್ಸನ್ ಆಗಿರ್ಬೋದು, ನೀವು ಇಲ್ಲಿ ನೋಡ್ತಾ ಇರೋದು. ಓಕೆ, ಇಲ್ಲಿ ಜೀಸಸ್ ಸಿಂಬಲ್ ಬಂದಿದೆ. ಓಕೆ, ಸೊ ಜೀಸಸ್ ಸಿಂಬಲ್ ಬಂದಿದ್ದ ತಕ್ಷಣ ನಾವೇನು ಕ್ರಿಶ್ಚಿಯನ್ ಅಲ್ಲ ಅಂತಲ್ಲ, ಇದು ಡಿವೈನ್ ಎನರ್ಜಿ. ಓಕೆ, ಸೊ ಜೀಸಸ್ ಆಗಿರ್ಬೋದು, ಯೇಸು ಆಗಿರ್ಬೋದು, ಅಲ್ಲ ಆಗಿರ್ಬೋದು, ವಾಹಿಗುರು ಆಗಿರ್ಬೋದು, ನಮ್ಮ ಶ್ರೀಕೃಷ್ಣ ಆಗಿರ್ಬೋದು, ಓಕೆ, ಸೀತಾಮಾತೆ ಆಗಿರ್ಬೋದು. ಓಕೆ, ಸೊ ಎಲ್ಲ ಡಿವೈನ್ ಒಂದೇ. ಓಕೆ, ಫೆಮಿನಿನ್ ಎನರ್ಜಿ, ಮಸ್ಕ್ಯುಲಿನ್ ಎನರ್ಜಿ ಅಂದರೆ ಪುರುಷ ತತ್ವ ಮತ್ತು ಶಕ್ತಿ ತತ್ವವನ್ನು ನಾವು ಆರಾಧನೆ ಮಾಡ್ತೀವಿ. ಓಕೆನಾ, ಅದಕ್ಕೊಂದೊಂದೊಂದು ಹೆಸರು, ಒಂದು ರೂಪವನ್ನು ಇಟ್ಕೊಂಡು ನಮ್ಮದೇ ಆಗಿರ್ತಕ್ಕಂತಹ ವೇಯಲ್ಲಿ ಪ್ರಾರ್ಥನೆ ಆರಾಧನೆಯನ್ನು ಮಾಡ್ತಾಯಿದ್ದೀವಿ. ಬಟ್ ಹಾಗಂತ ಹೇಳಿಬಿಟ್ಟು ತನ್ನೊಳಗೆ ಇರುವಂತಹ ದೇವರನ್ನು ಬಿಟ್ಟು ಇನ್ನೆಲ್ಲೋ ದೇವರನ್ನು ಹುಡ್ಕೋದು ಒಳ್ಳೆಯದಲ್ಲ. ಓಕೆ, ಸೊ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮ ಇಡೀ ಬಾಡಿನ ಪ್ರೀತಿಸ್ಕೊಳ್ಳಿ, ನಿಮ್ಮ ಲೈಫ್ ಏನಿದೆ ಅದನ್ನು ಪ್ರೀತಿಸಿ. ಯಾಕಂದರೆ ಇವಾಗ ನಿಮ್ಗೇನು ಬಾಡಿ ಸಿಕ್ಕಿದೆ, ಆ ಬಾಡಿಗೆ ಒಂದು ಹೆಸರು ಸಿಕ್ಕಿದೆ, ಅದು ಇವಾಗ ಮಾತ್ರ, ಮುಂದೆ ಅದು ನಿಮಗೆ ಸಿಗಲ್ಲ. ಓಕೆ, ಇವಾಗ ನೀವು ಆನಂದ್ ಇರ್ಬೋದು, ಆಕಾಶ ಇರ್ಬೋದು, ಅಕ್ಷತ್ ಇರ್ಬೋದು, ಓಕೆ, ರೇಖಾ ಇರ್ಬೋದು, ಓಕೆ, ದಾಮಿನಿ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾ ಹೆಸರು ಹೇಳ್ತಾ ಇರೋದು, ನನ್ನ ಹೆಸರೇ ತಗೊಳ್ತೀನಿ, ವಿದ್ಯಾಶ್ರೀ ಇರ್ಬೋದು. ಇವಾಗ ನಿಮ್ಮ ಬಾಡಿಗೆ ಇರುವಂಥ ಹೆಸರು ಮುಂದೆ ಯಾವ ಜನ್ಮದಲ್ಲೂ ಸಿಗೋದಿಲ್ಲ ಮತ್ತು ಹಿಂದೆ ಯಾವ ಜನ್ಮದಲ್ಲೂ ಸಿಕ್ಕಿಲ್ಲ. ಹಾಗಾಗಿ ಈ ಒಂದು ಜನ್ಮದಲ್ಲಿ ಸಿಕ್ಕಿರುವಂತಹ ಬಾಡಿ ಮತ್ತು ಆ ಬಾಡಿಗೆ ಸಿಕ್ಕಿರ್ತಕ್ಕಂಥ ಹೆಸರನ್ನು ಉಳಿಸ್ಕೊಂಡು ಹೋಗಿ. ಓಕೆ, ಇದು ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಗೈಡೆನ್ಸು. ಓಕೆ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ಓಕೆ, ನಿಮ್ಮನ್ನು ನೀವು ಉಳಿಸ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಕ್ರೌನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಅನಾವಶ್ಯಕ ಜಗಳ ಬೇಡ. ಓಕೆ, ನಾನೇ ಇಂಪಾರ್ಟೆಂಟ್, ನಾನು ಇಲ್ಲಂದರೆ ಇಲ್ಲ ಅನ್ನೋ ಒಂದು ಎನರ್ಜಿನೂ ಬೇಡ. ಯಾಕಂದರೆ ಈ ಭೂಮಿ ಮೇಲೆ ಎಷ್ಟೋ ರಾಜರು, ಮಹಾರಾಜರು, ಓಕೆ, ಸಾಮ್ರಾಟರು, ಓಕೆ, ಅವರ ರಾಣಿಯರು ಈ ಭೂಮಿ ಮೇಲೆ ಅಥವಾ ಅವರ ವಂಶಜರು ಈ ಭೂಮಿ ಮೇಲೆ ಆಡಳಿತ ಮಾಡಿ ಹೋಗಿದ್ದಾರೆ. ಓಕೆ, ಸೊ ಇವತ್ತು ನಾವು ಅವರ ಹೆಸರನ್ನು ಹೇಳ್ಬೋದು. ಕೆಲವ್ರದ್ದು ಫೋಟೋ ಸಿಗತ್ತೆ, ಕೆಲವ್ರದ್ದು ಫೋಟೋನೂ ಸಿಕ್ಕಲ್ಲ. ಹೌದಾ? ಸೊ ಅದಕ್ಕೇ ಅವ್ರು ಯಾರು ಏನು ಅಂತ ನಾವು ಯಾವಾಗ ಹುಡ್ಕೋಕ್ಕೆ ಹೋದರೂ ನಮಗೆ ಅವ್ರು ಸಿಗಲ್ಲ. ಹಾಗಾಗಿ ನಮ್ಮ ಪೂರ್ವಜರೆಲ್ಲರೂ ಈ ಭೂಮಿ ಮೇಲೆ ಅವರವರ ಜೀವನವನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಕೆಲವರು ಇಲ್ಲಿ ಹೆಸರನ್ನು ಉಳಿಸೋಗಿದ್ದಾರೆ ಒಳ್ಳೆ ಕರ್ಮ ಮಾಡಿ, ಕೆಲವರು ಇಲ್ಲಿ ಕೆಟ್ಟ ಕರ್ಮ ಮಾಡಿನೂ ಕೂಡ ಅವ್ರ ಹೆಸರು ಉಳಿಸೋಗಿದ್ದಾರೆ. ಸರಿನಾ? ಹಾಗಾಗಿ ನೀವು ಯಾವ ವೇಯನ್ನು ಆರಿಸ್ಕೊತೀರಾ ಅನ್ನೋದು ಇಂಪಾರ್ಟೆಂಟು. ನಿಮಗೆ ಬೇಕಾಗಿರೋದೇನು? ಒಳ್ಳೆ ಹೆಸರು, ನೀವು ಒಳ್ಳೆ ಜನ ಆಗಿ ಬದುಕಿದ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಆತ್ಮತೃಪ್ತಿಯಿಂದ ಬದುಕಿ ಯೂನಿವರ್ಸಿಗೆ ಹ್ಯಾಪಿ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಓಕೆ, ನೀವೆಷ್ಟು ಖುಷಿಯಾಗಿರ್ತೀರೋ ಯೂನಿವರ್ಸ್ ಅಷ್ಟೇ ಖುಷಿಯಾಗಿರ್ತಾರೆ. ನೀವು ಎಲ್ಲರನ್ನೂ ಎಷ್ಟು ಖುಷಿಯಿಂದ ಇಟ್ಕೋತೀರಾ, ಎಷ್ಟು ಗೌರವದಿಂದ ಇಟ್ಕೋತೀರಾ, ಎಷ್ಟು ರೆಸ್ಪೆಕ್ಟ್ ಕೊಟ್ಟು, ಎಷ್ಟು ಕೈಂಡ್ ಹಾರ್ಟೆಡ್ ಆಗಿ ಲೈಫ್ ಲೀಡ್ ಮಾಡ್ತೀರಾ, ಅಷ್ಟು ಡಿವೈನ್ಗೆ ನೀವು ಹತ್ತಿರ ಆಗ್ತೀರಾ. ಓಕೆ, ಮತ್ತು ನಿಮ್ಮ ಮುಂದಿನ ಜರ್ನಿ ಅಂದರೆ ಸೋಲ್ ಜರ್ನಿ ಅಂದರೆ ನಿಮ್ಮ ಈ ಜನ್ಮದ ಡೆತ್ ಆಗಿದ್ಮೇಲೆ ಮುಂದಿನ ಜನ್ಮ ಅಂತ ಬಂದಾಗ ನೀವು ಅವಾಗ ಹ್ಯಾಪಿ ಎನರ್ಜಿಯನ್ನು ಫೀಲ್ ಮಾಡ್ತೀರಾ. ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಖುಷಿ ಸಿಕ್ಕತ್ತೆ. ಓಕೆ, ಸೊ ಇವತ್ತು ಈ ಕ್ಷಣ ಅಥವಾ ಇನ್ನು ಮುಂದೆ ದುಃಖ ಪಡೋಕ್ಕೆ ಹೋಗಬೇಡಿ, ಹ್ಯಾಪಿಯಾಗಿರಿ. ಗಾಡ್ ಬ್ಲೆಸ್ ಯು. ಓಕೆ, ಸೊ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ನಮ್ಮ ವಿಡಿಯೋನ ಯಾರೆಲ್ಲ ಲೈಕ್ ಮಾಡ್ತೀರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ, ನಿಮ್ಮೆಲ್ರಿಗೂ ಸ್ಪೆಷಲ್ ಪ್ರೇಯರ್ ಇರುತ್ತೆ. ಏನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತೀರಿ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ಎನರ್ಜಿ, ಬ್ಲೆಸ್ಸಿಂಗ್ಸ್, ಮೆಂಟಲ್ ಪೀಸ್, ಹೆಲ್ತ್ ಎನರ್ಜಿಯನ್ನು ಸೆಂಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ನಿಮಗೂ ಕೂಡ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಬ್ಲೆಸ್ಸಿಂಗ್ಸ್ ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ. ಡೋಂಟ್ ವರಿ, ನಾನು ಪರ್ಟಿಕ್ಯುಲರಾಗಿ ಹೆಸರಂತೂ ಹೇಳೋಲ್ಲ, ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇರ್ತಾರೆ. ಸೊ ನಾನು ಟೋಟಲಿ ನನ್ನದೇ ಆಗಿರ್ತಕ್ಕಂಥ ವೇಯಲ್ಲಿ ನಾನು ಬ್ಲೆಸ್ಸಿಂಗ್ಸನ್ನು ನಿಮ್ಮ ಹತ್ರ ಸೆಂಡ್ ಮಾಡ್ತೀನಿ. ಆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ 555 ಅನ್ನೋ ಏಂಜಲ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಓಕೆ, ಸೊ ಇದರಿಂದ ನನಗೆ ಆವಾಗಲೂ ಗೊತ್ತಾಗುತ್ತೆ ನೀವು ಯಾವ ಹೆಸರಿಂದ ನಿಮ್ಮ ಮೆನ್ಷನಲ್ಲಿ ನಿಮ್ಮ ಜಿಮೇಲ್ ID ಯಾವ ಹೆಸರಿಂದ ಇರುತ್ತೋ ಆ ಹೆಸರಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಅಥವಾ ನೀವು ಪರ್ಟಿಕ್ಯುಲರಾಗಿ ನಿಮ್ಮ ಹೆಸರನ್ನು ಟೈಪ್ ಮಾಡ್ಬೋದು. ಹಾಗೂ ಕೂಡ ನಾನು ನಿಮಗೆ ಎನರ್ಜಿನ ಸೆಂಡ್ ಮಾಡಿಕೊಡ್ತೀವಿ. ಓಕೆನಾ, ಬ್ಲೆಸ್ಸಿಂಗ್ಸನ್ನು ಸೆಂಡ್ ಮಾಡಿಕೊಡ್ತೀವಿ. ಓಕೆ, ಸೊ ಇದಿಷ್ಟು ನಿಮಗೆ ರೀಡಿಂಗ್ ಆ್ಯಂಡ್ ಗೈಡೆನ್ಸ್ ಆಗಿತ್ತು. ಹೇಗಿತ್ತು
ಹಾಗೆ ನಿಮಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನು ಕೂಡ ಕಳಿಸಿ. ನನಗೆ ಸಮಯ ಆದಾಗ ಡಿವೈನ್ ನನಗೆ ನೀನು ಮಾಡು ಈ ರೀಡಿಂಗ್ ಅಂತ ಹೇಳಿದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್.